ಕೈಲಾಸದೊಳಗಿರುವಂಥ ಪಾರ್ವತಿಯ ಗಂಡನಾಗಿರುವಂಥ ಒಬ್ಬ ಪೌರಾಣಿಕವಾಗಿರುವಂಥ ವ್ಯಕ್ತಿ. ಆ ಶಿವನನ್ನ ಸೇರುವಂತಹದ್ದು ಒಂದು ಯೋಗ. ಯೋಗ ಅಂದ್ರೆ ಕೂಡುವಂತಹದ್ದು, ಐಕ್ಯಗೊಳ್ಳುವಂತಹದ್ದು, ಸಮರಸಗೊಳ್ಳುವಂತಹದ್ದು. ಆ ಪೌರಾಣಿಕವಾಗಿರುವಂತ ಶಿವನೊಂದಿಗೆ ಸಮರಸವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂದ್ರೆ ಶೈವರಲ್ಲಿನೇ ಅಂಥದ್ದೊಂದು ಭೇದ ಇದೆ. ಅವರು ಶಿವನನ್ನ ಕೂಡಬೇಕು ಅನ್ನುವಂತಹ ಪ್ರಸಂಗಕ್ಕೆ ಬಂದಾಗಲೆಲ್ಲೂ 4 ರೀತಿಯ ಪದವಿಗಳನ್ನು ಅವ್ರು ಹೇಳ್ತಾರೆ. ಸಾರೋಕ್ಯ ಪದವಿಯನ್ನು ಹೇಳ್ತಾರೆ, ಸಾಯುಜ್ಯ ಪದವಿಯನ್ನು ಹೇಳ್ತಾರೆ, ಸಾರೋಪ್ಯ ಪದವಿಗಳನ್ನು ಹೇಳ್ತಾರೆ. ಅಲ್ಲಿ ವ್ಯಕ್ತಿ ತಾನು ಎಷ್ಟು ಸಾಧನೆಯನ್ನು ಮಾಡಿದರೂ ಕೂಡ ಅವ ಶಿವನ ಅಂತ್ಯ ಕಾಣಬಹುದು, ಶಿವನ ರೂಪದಲ್ಲಿ ಅವನು ಕಾಣಬಹುದು, ಆದ್ರೆ ಶಿವನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ದ್ವೈತದ ಭಾವವಿದೆ. ಆದ್ರೆ ಕಲ್ಯಾಣದ ಶರಣರು ಆಚರಿಸುವಂತ ಈ ಯೋಗದಲ್ಲಿ ದ್ವೈತ ಭಾವ ಇಲ್ಲ. ಇದು ಪರಿಪೂರ್ಣವಾಗಿರುವಂತ ಅದ್ವೈತದ ಸ್ಥಿತಿ. ಇಲ್ಲಿ ಆತ್ಮ ಪರಮಾತ್ಮನೊಂದಿಗೆ ಸಮರಸವನ್ನು ಹೊಂದುವಂತಹ ಸ್ಥಿತಿ. ಈ ಒಂದು ಸ್ಥಿತಿ ಇರುವ ಕಾರಣದಿಂದ ಇದಕ್ಕೆ ಲಿಂಗ ಮತ್ತು ಅಂಗ ಎರಡೂ ಪರಿಪೂರ್ಣವಾಗಿ ಸಮರಸ ಹೊಂದುವ ಕಾರಣದಿಂದ ಇದಕ್ಕೆ ಲಿಂಗಾಂಗ ಯೋಗ ಅನ್ನುವಂಥ ಶಬ್ದ ಬಹಳ ಸೂಕ್ತವಾಗಿರುವಂತಹದ್ದು ಅನ್ನೋದನ್ನ ಅನೇಕ ಜನ ಹೇಳಿಕೊಂಡು ಬರುವಂತಹದ್ದು. ಏಕೆ ಈ ಶಿವಯೋಗ ಅನ್ನುವಂಥ ಶಬ್ದದ ಬಗ್ಗೆ ಅವರು ಚರ್ಚೆಗೆ ತೆಗೆದುಕೊಳ್ತಾರಂದ್ರೆ ಕಲ್ಯಾಣದ ಶರಣರು ಈ ಶಿವ ಅನ್ನುವಂಥ ಪರಿಕಲ್ಪನೆಯನ್ನ ಒಪ್ಪೋದಿಲ್ಲ. ಅದಕ್ಕೆ ಹೇಳ್ತಾರೆ, ಅಂಬಿಗರ ಚೌಡಯ್ಯನವರ ಬಹಳ ಪ್ರಸಿದ್ಧವಾಗಿರುವಂತಹ ವಚನ ಶಿವ ಅನ್ನುವಂಥ ಶಬ್ದದ ಬಗ್ಗೆ ಅವ್ರು ಹೇಳುವಂತಹದ್ದು. ಅವ್ರು ಹೇಳ್ತಾರೆ, ಅವರು ಕಲ್ಯಾಣದ ಶರಣರು ಹೇಳುವಂತ ಶಿವನೊಳಗಿರುವಂತ ಏನೋ ಒಂದು ಆತ್ಮ ಇದೆ, ಆ ಆತ್ಮದ ಚೈತನ್ಯ ಒಂದು ಏನೈತಲ್ಲ ಅದಕ್ಕೆ ಅವರು ಪರಶಿವ ಅನ್ನುವ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ಅಸುರರ ಮಾಲೆಗಳಿಲ್ಲ, ತ್ರಿಶೂಲ ಡಮರುಗಳಿಲ್ಲ, ಭಸ್ಮಭೂಷಿತನಲ್ಲ, ವೃಷಭ ವಾಹನನಲ್ಲ, ಋಷಿಯ ಮಗಳೊಡನೆ ಇರುವಾತನಲ್ಲ, ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಹೆಸರಾವುದು ಇಲ್ಲೆಂದಾತ ನಮ್ಮ ಅಂಬಿಗರ ಚೌಡಯ್ಯ. ಕಲ್ಯಾಣದ ಶರಣರ ಶಿವ ಎಂತವನು ಅಂದ್ರೆ ಅವನು ನಾಮ ರೂಪ ಕ್ರಿಯೆಗಳಿಗೆ ಅತೀತನಾಗಿರುವಂತ ಬಹಳ ದೊಡ್ಡ ಶಕ್ತಿ ಏನಿದೆಯಲ್ಲ ಅದಕ್ಕೆ ಅವರು ಹೇಳುವಂತದ್ದು. ಅದಕ್ಕೆ ನಾವು ಶಿವ ಅನ್ಬಹುದು, ಪರಶಿವ ಅನ್ಬಹುದು, ನಿಕ್ಕಲ ಲಿಂಗ ಅನ್ಬಹುದು, ಬಯಲು ಅನ್ಬಹುದು, ನಿಶೂನ್ಯ ಅನ್ಬಹುದು, ಯಾವುದೇ ಶಬ್ದಗಳಿಂದ ನಾವು ಕರಿಬಹುದು.